ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲ್. ದೇವ್ಕಿ, ನೀವು ಇಲ್ಲಿಗೆ ಬರೋಕ್ ಮೊದಲು ಬೇರೇನಾದ್ರೂ ಪ್ಲಾನ್ ಮಾಡಿದ್ರ? ಈ ಮಗುನ ನೀವಿಟ್ಕೊಂಡು ನಮಗೆ ಬೇರೆ ಮಗುನ ಹೆತ್ಕೊಡೋದು ಅಂತ ನಿರ್ಧಾರ ಮಾಡಿದ್ರ? ಯಾಕೆಂದ್ರೆ ನಿಮ್ಮ ವಾಸು ಕಣ್ಣ ಮುಚ್ಚಾಲೆ ಆಟ ಅನುಮಾನ ತರಿಸ್ತಿದೆ. ಹಾಗೆ ಹೇಳ್ಬೇಡಿ ಯಶೋದ. ಕನಸು ಮನಸ್ಸಿನಲ್ಲೂ ನನಗಂತ ಯೋಚನೆ ಬರಲಿಲ್ಲ. ನಿಮಗ್ ಮಗು ಕೊಡ್ಸೋದು ಒಂದೇ ನನ್ನ ಉದ್ದೇಶ. ಆದ್ರೆ ನಾನು ಏನ್ ಮಾಡ್ಲಿ, ಹೀಗೆಲ್ಲ ಆಗ್ತಾ ಇದೆ. ಅಕಸ್ಮಾತ್ ಆಗದೆ ಇದ್ರೆ ಇನ್ನೊಂದ್ಸಲ ಬಾಡಿಗೆ ತಾಯಿ ಆಗ್ತೇನೆ ಅಂತ ಹೇಳಿದೆ. ನನ್ನ ಒಳ್ಳೆ ಉದ್ದೇಶದಲ್ಲಿ ದಯವಿಟ್ಟು ತಪ್ಪು ಹುಡುಕ್ಬೇಡಿ ಯಶೋದ. ನಿಮ್ ಮಗು ನಿಮಗೆ ಸಿಕ್ಕೇ ಸಿಗುತ್ತೆ ಯಶೋದ. ಆ ನಂಬಿಕೆ ನನಗೆ ಉಳಿದಿಲ್ಲ ದೇವ್ಕಿ. ನನ್ಗೊಂದು 5 ನಿಮಿಷ ಟೈಮ್ ಕೊಡಿ. ನಿಜವಾಗ್ಲೂ ನಿಮಗೆ ಧರ್ಮ ಸಂತಾನೆ? ಹೌದು ವಿದ್ಯಾಧರ್, ಇತ್ತೀಚೆಗಷ್ಟೇ ರಘು ಮನೆ ರೈಡ್ ಮಾಡಿದ್ದೆ. ಈಗ ಮತ್ತೆ ಅವನ್ನ ಕರೆಸಿ ಎಂಕ್ವೈರಿ ಮಾಡೋದು ಅಂದ್ರೆ ತುಂಬಾ ಮುಜುಗರ ಆಗುತ್ತೆ. ಒಂದ್ ವೇಳೆ ಹಾಗೇನಾದ್ರೂ ನಾನು ಎಂಕ್ವೈರಿ ಮಾಡಿದ್ರೆ ನಾವು ಅವನ್ನ ಡೌಟ್ ಮಾಡ್ತಾ ಇದ್ದೀವಿ ಅಂತ ಅವ್ನಿಗೆ ಅನ್ಸುತ್ತೆ. ಅದಲ್ಲದೆ ಪುರುಷೋತ್ತಮ್ ನಮ್ಗೆ ತುಂಬಾ ಬೇಕಾದವರು. ದೇವಕಿಗೆ ಅಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಅಂಥವ್ರನ್ನ ನೀವು ಹೇಗೆ ಎನ್ಕ್ವೈರಿ ಮಾಡ್ತೀರಿ? ಹೌದು ವಿದ್ಯಾಧರ್, ರಘುಗಾದ್ರೂ ಏನಾದ್ರು ಕಾರಣ ಹೇಳ್ಬೋದು. ಆದ್ರೆ ಪುರುಷೋತ್ತಮ್ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ಒಂದು ಕೆಲಸ ಮಾಡೋಣ ಅವಿನಾಶ್, ದೇವಕಿ ವಾಸು ಮಗು ನಾಪತ್ತೆ ಆಗಿರೋ ವಿಚಾರ ಎಲ್ರಿಗೂ ಗೊತ್ತಿದೆ. ದೇವಕಿಗೋಸ್ಕರ ಒಂದು ಪೂಜೆ ಇಟ್ಕೊಂಡಿದೀವಿ ಅಂದ್ರೆ ಬೇಕಾದ್ರೆ ಪದ್ಮ ಕೈಲಿ ಫೋನ್ ಮಾಡಿಸ್ತೀನಿ. ಒಂದು ಪೂಜೆನ ಇಟ್ಕೊಂಡ್ರಾಯ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಆದ್ಮೇಲೆ ಮಾತಾಡಿದ್ರೆ ಇದೇ ಬೆಸ್ಟ್ ಐಡಿಯಾ ಅನ್ಸುತ್ತೆ. ಅವ್ರ ಸಂಪರ್ಕದಲ್ಲಿ ವಾಸು ದೇವಕಿ ಇದ್ರೆ ಏನೋ ಸುಳಿವು ಸಿಗುತ್ತೆ. ಹಲೋ, ಎಷ್ಟು ದಿನ ಅಂತ ಹೀಗೆ ತಲೆ ತಪ್ಪಿಸ್ಕೊಂಡು ಓಡಾಡ್ತೀಯ? ಒಂದಲ್ಲ ಒಂದಿನ ನೀನು ತಲೆದಂಡ ತೆರಲೇಬೇಕಾಗತ್ತೆ. ತಲೆದಂಡನ ಅಂದ್ರೆ? ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ಮಗುನ ಕೊಡ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ಪೊಲೀಸ್ ಮೂಲಕ ನನ್ನನ್ನ ಎನ್ಕೌಂಟರ್ ಮಾಡಿಸಿ ಮಗುನ ತಗೋತೀಯ ಅಲ್ವಾ? ಹಾಗೆ ಆಗ್ಲಿ. ನನಗೀಗ ಒಂದು ಮಾತಿನ ಉತ್ತರ ಬೇಕು. ನೀನೀಗ ಮಗುನ ಕೊಡ್ತೀಯೋ ಇಲ್ವೋ? ನನಗೆ ಮನವರಿಕೆ ಆಗುವವರೆಗೂ ಇಲ್ಲ. ಹಾಗಾದ್ರೆ ಈಗ ನನ್ನ ನಿರ್ಧಾರನೂ ಕೇಳು. ಇದು ನನ್ನ ಕಡೆಯ ನಿರ್ಧಾರ. ನೀನೀಗ ರಘು ಯಶೋದಾಗೆ ಮಗುನ ಕೊಡದೇ ಇದ್ರೆ ನಾನು ಅವ್ರಿಗೆ ಬೇರೆ ಮಗುನ ಹೆತ್ತು ಕೊಡ್ತೀನಿ. ಇನ್ನೊಂದ್ಸಲ ಬಾಡಿಗೆ ತಾಯಿ ಆಗ್ತೀನಿ. ಯೋಗಿ, ನಾನು ಈ ಮಗುನ್ ಸಾಕ್ತಾ ಇರೋದು ನಿನ್ ಪ್ರೀತಿಗೋಸ್ಕರ. ನೀನೇ ಹೀಗಂದ್ರೆ? ನನ್ನ ಪ್ರೀತಿಗಾಗಿದ್ದಿದ್ರೆ ನಾನು ಹೇಳಿದ ಹಾಗೆ ಮಗುನ ಕೊಡ್ತಿದ್ದೆ. ನೀನ್ ವಾಯ್ದೆ ಮೀರ್ತು ವಾಸು. ಈಗ್ಲೂ ನಿನ್ಗೆ 2 ಗಂಟೆ ಟೈಮ್ ಕೊಡ್ತೀನಿ. ನೀನ್ ಆಗಲ್ಲ ಅಂತ ಹೇಳೋದಾದ್ರೆ ನಾಳೆನೇ ಡಾಕ್ಟರ್ ಹತ್ರ ಹೋಗಿ ನನ್ನ ನಿರ್ಧಾರನ ಕಾರ್ಯರೂಪಕ್ಕೆ ತರ್ತೀನಿ. ಇನ್ಯಾವತ್ತೂ ನಿನ್ ಮುಖ ನೋಡಲ್ಲ. ನೀನು ಅಷ್ಟೇ, ನನ್ನ ಮುಖ ನೋಡೋ ಪ್ರಯತ್ನ ಮಾಡಬೇಡ. ಬಾಯ್. 1 ನಿಮಿಷ ದೇವಕಿ. ಆಯ್ತು, ನೀನ್ ಹೇಳ್ದಾಗೆ ಮಗುನ ಕೊಡ್ತೀನಿ. ಆದ್ರೆ ಇಲ್ಲಲ್ಲ, ನಾವು ಬೇರೆ ಆದ ಜಾಗದಲ್ಲಿ. ಆಯ್ತು, ಆದ್ರೆ ನೀನು ಒಬ್ಳೇ ಬರ್ಬೇಕು.